ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುಂಡನೆ ದಪ್ಪ ಬದನೆಕಾಯಿ ಬರುತ್ತಲ್ಲ ಅದರದ್ದಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಬದನೆಕಾಯಿನೇ ತೊಗೊಂಡ್ರೆ ಟೇಸ್ಟ್ ಜಾಸ್ತಿ. ಸಣ್ಣ ಬದನೆಕಾಯಿಲೂ ಮಾಡ್ತಾರೆ, ಬಟ್ ಆದರೆ ಈ ಬದನೆಕಾಯಿ ಹಾಕಿ ಮಾಡಿದಾಗ ಬರೋ ಟೇಸ್ಟು ಅದಕ್ಕೆ ಬರಲ್ಲ. ಇದರಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದು ಮಲೆನಾಡು ಸೈಡಲ್ಲಿ, ಮಡಿಕೇರಿ ಸೈಡಲ್ಲೆಲ್ಲ ಮಾಡೋದು ಜಾಸ್ತಿ. ಇದನ್ನು ಈ ಚಟ್ನಿ ಮಾಡಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನು. ಫಸ್ಟ್ ಈ ಬದನೆಕಾಯಿನ ಒಂಚೂರು ಮೇಲ್ಗಡೆ ಎಣ್ಣೆ ಸವರ್ಬಿಟ್ಟು ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಈಗ ಥರ ಸೀಳ್ಕೊಂಡಿರೋದ್ರಿಂದ ಒಳಗಡೆ ಎಲ್ಲ ಕಾವಿರುತ್ತಲ್ಲ, ಸ್ವಲ್ಪ ಅದು ತಣ್ಣಗಾಗಲಿ ಅಂಥೇಳಿ ಆ ಥರ ಸೀಳ್ಕೊಂಡಿದ್ದು ನಾನು. ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ. ನೋಡಿ, ಈ ಈರುಳ್ಳಿನ ನಾನು ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಟ್ನಿಗೆ ಇಟ್ಕೊಂಡಿದ್ದೀನಿ ನೋಡಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮೆಣಸು. ಇದಕ್ಕೆ ಇನ್ನೊಂದೇನು ಎಕ್ಸ್ಟ್ರಾ ಹಾಕ್ತೀವಿ ಅಂದರೆ ಕಾಳು ಮೆಣಸು, ಒಂದು 7-8 ಕಾಳು ಮೆಣಸು ಹಾಕಿರ್ತೀವಿ. ಆಮೇಲೆ ಮೆಣಸಿನ್ಕಾಯಿನ ಒಂಚೂರು ಜಾಸ್ತಿ, ಈಗ ಮಾಮೂಲಿ ಚಟ್ನಿ ಮಾಡ್ಕೊಳ್ಳೋದಕ್ಕಿಂತ 1 ಅಥವಾ 2 ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಯಾಕೆಂದರೆ ಬದನೆಕಾಯಿ ಹಾಕಿದ್ಮೇಲೆ ಅದಕ್ಕೂ ಕೂಡ ಖಾರ ಬೇಕಲ್ಲ. ತೀರಾ ಸಪ್ಪೆ ಆದರೂ ಚೆನ್ನಾಗಿರಲ್ಲ ಚಟ್ನಿ. ಅದಕ್ಕೆ ಸ್ವಲ್ಪ 1 ಮೆಣಸಿನ್ಕಾಯಿ ಅಥವಾ 2 ಮೆಣಸಿನ್ಕಾಯಿ, ಮಾಮೂಲಿ ಚಟ್ನಿ ಮಾಡ್ಕೊಳ್ಳೋಕ್ಕಿಂತ 1 ಮೆಣಸಿನ್ಕಾಯಿ ಜಾಸ್ತಿ ಅಥವಾ 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೇಕು. ಅದು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಇದೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ಈಗ ಸಿಪ್ಪೆ ಅದ್ರ ಮೇಲೆ ಬಿಡಬಾರ್ದು, ಯಾಕಂದರೆ ಆ ಕಹಿ ಅಲ್ವಾ, ಸುಟ್ಟಿರ್ತೀವಿ, ಸಿಪ್ಪೆದು ಕಹಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ಎಲ್ಲ ಸಿಪ್ಪೆ ತೆಕ್ಕೊಂಡು ಈ ಥರ ಅಗಲಿಸ್ಕೊಂಡ್ರೆ ಹಾರ್ಕೊಳ್ಳುತ್ತೆ. ಇದು ಬದನೆಕಾಯಿ ತಣ್ಣಗಾದ್ಮೇಲೆ ನಾವು ಚಟ್ನಿ ಮಾಡ್ಕೊಂಡಾದ್ಮೇಲೆ ಇದನ್ನು ಹಾಕ್ಬಿಟ್ಟು ಪಲ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ತಣ್ಣಗಾಗಬೇಕಿದು, ಬಿಸಿ ಇರುವಾಗಲೇ ಹಾಕ್ಬಿಟ್ಟು ಪಲ್ಸ್ ಮಾಡಬಾರ್ದು. ಅದಕ್ಕೋಸ್ಕರ ನೋಡಿ, ಈಗೆಲ್ಲರೂ ಇದ್ದರೆ ಇನ್ನೇನಾರು ಇದೆಯಾ ಅಂತ ನೋಡ್ಕೊತ ನೋಡಿ, ಇದೆ ಇನ್ನೂ, ಅದನ್ನೆಲ್ಲ ತೆಗೆದು ಹಾಕ್ಕೊಂಬಿಡ್ಬೇಕು. ಕಪ್ ಇರೋದನ್ನ ಬಿಡಬಾರ್ದು. ಮತ್ತು ಒಳಗಡೆ ಇದೊಂದು ಸಲ ಚೆಕ್ ಮಾಡೋದು. ಯಾಕೆ ಓಪನ್ ಮಾಡಿ ಅಂದರೆ ಒಳಗಡೆ ಹುಳಗಿಳ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಇದನ್ನು. ಈಗ ನೋಡಿ, ಫಸ್ಟು ಹೋಗ್ಬಿಟ್ಟು ಮಿಕ್ಸರ್ ಮಾಡ್ಕೊಂಬರೋಣ. ತುಂಬ ನೈಸ್ ಮಾಡಬಾರ್ದು ಮತ್ತು ತೆಳ್ಳಗೂ ಮಾಡ್ಕೋಬಾರ್ದು. ಇದನ್ನು ಗಟ್ಟಿಯಾಗಿ ಇರಬೇಕು, ತರ್ತರಿ ಇರಬೇಕು. ಯಾಕಂದರೆ ಬದನೆಕಾಯಿ ಹಾಕಿ ಪಲ್ಸ್ ಮಾಡಿದ್ಮೇಲೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ತಣ್ಣಗಾಗಿದೆ ಬದನೆಕಾಯಿ ನೋಡಿ, ಇದೆ ಇಷ್ಟು ಇರಬೇಕಿದು, ತಣ್ಣಗಾಗಿದೆ. ಇವಾಗ ಅದನ್ನು ಹಾಕ್ಬಿಟ್ಟು ಬರೀ ಜಸ್ಟ್ 2 ಪಲ್ಸ್ ಅಷ್ಟೇ ಮಾಡಿಬಿಟ್ಟು ತೆಗೆದುಬಿಡಬೇಕು. ತುಂಬ ಜರ್ರ ಅಂತ ಮಾಡ್ತಿದ್ರೆ ಪೇಸ್ಟ್ ಆಗಿ ಹೋಗ್ಬಿಡುತ್ತೆ. ಬದನೆಕಾಯಿದು ಟೇಸ್ಟ್ ನಿಮ್ಮ ಬಾಯಿಗೆ ಸಿಗಲ್ಲ. ನೋಡಿ, ಅದು ಆಗಿದೆ, ರೆಡಿಯಾಗಿದೆ. ಈಗ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಲ್ಲ, ಅದರೊಳಗಡೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ ಕೂಡ ನೆನೆಸ್ಬಿಟ್ಟು, 1-2-3 ಗಂಟೆ ನೆನೆಸ್ಬಿಟ್ಟು ಕೂಡ ಹಾಕ್ತಾರೆ. ಬಟ್ ನಾನು ಹಾಕಲ್ಲ, ನನಗಿಷ್ಟೇ ಅದರದ್ದು ಕಡಲೆಬೇಳೆದು ಹಸಿ ಟೇಸ್ಟ್ ಇಷ್ಟ ಆಗಲ್ಲ ಅಂತ ನಾನು ಹಾಕಲ್ಲ. ನೋಡಿ, ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಅಪ್ಪ ಅಂದರೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ನಾವು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಬಟ್ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡೂ ಮಾಡ್ಕೋಬೋದು. ಬಟ್ ಅಕ್ಕಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಟ್ರೈ ಮಾಡಿ, ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.